ಈ ರೀತಿ ಡಿಫ್ರೆಂಟ್ ಆಗಿ ಇನ್ನೂ ಬೇರೆ ಏನಾದರೂ ಕಲಿಬೇಕು ಅಂತ ಏನಾದ್ರು ಇದೆಯಾ ಸರ್ ನಿಮಗೆ? ಇದೆ ಮೇಡಮ್, ನಮ್ಮದು ಮ್ಯೂಸಿಕಲ್ಲಿದೆ, ಸ್ಪೋರ್ಟ್ಸಲ್ಲಿದೆ, ಸಾಕಷ್ಟು ಇದರಲ್ಲಿದೆ ಮೇಡಮ್, ಕ್ರಿಕೆಟ್ ಎಲ್ಲ ಮಾಡ್ತೀವಿ ಸರ್. ಟೈಮ್ ಕೂಡ ಹೇಳ್ತೀನಿ ಅಂದ್ರೆ ಏನು ಟೈಮ್ ಇದೆ ಸರ್? 4 ಗಂಟೆ 5 ನಿಮಿಷ ಆಗಿದೆ. ಎಕ್ಸಾಕ್ಟ್ಲಿ ಸರ್, ಆಚೆ ಈಚೆ ಆಗುತ್ತೆ. ಇಲ್ಲ ಕರೆಕ್ಟ್ 4 ಗಂಟೆ 4 ನಿಮಿಷ ಆಯ್ತು 5 ಇವಾಗ. ಸರ್ ನಿಜವಾಗ್ಲೂ ಜೈವಿಕ ಗಡಿಯಾರ ಅಂದರೆ ಎವ್ರಿ ಮಿನಿಟ್ ನಮ್ಮ ಮೈಂಡಲ್ಲಿ ಟೈಮ್ ಓಡ್ತಾ ಇರುತ್ತೆ. ಈಗ ಅದನ್ನು ನೀವು ಹೇಳ್ಬೋದು ಹೇಗೆ ಅಂದರೆ, ನೀವು ರಾತ್ರಿ ಮಲ್ಕೊಳ್ಳುವಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲೋ ಹೋಗ್ಬೇಕು ಅಂತ ಏನಾದರೂ ನೀವೇನಾದರೂ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಎಚ್ಚರ ಆಗಲ್ವಾ? ಹಾಗೆ ಈ ಕಮಿಟ್ಮೆಂಟ್ ಯು ಕ್ಯಾನ್ ಟೆಲ್ ಎನಿಥಿಂಗ್, ಇಟ್ಸ್ ಅ ಗಾಡ್ ಗಿಫ್ಟ್ ನಮಗೆ ಬಂದಿರೋದು. ಹೌದು, ನನಗೆ ನಿಮ್ಮೊಟ್ಟಿಗೆ ಮಾತಾಡಿ ಬಹಳ ಖುಷಿ ಆಯ್ತು ಸರ್. ಒಂದು ರೀತಿ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನಮ್ಮನ್ನ ಕರೆದು ವೀಕ್ಷಕರೊಟ್ಟಿಗೆ ನಮ್ಮ ಅನುಭವ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಗ್ಯಾರಂಟಿ ನ್ಯೂಸ್ ಭಾಳ ಒಳ್ಳೆ ಎಕ್ಸ್ಪೆಷಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಡೀ ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗೋ ಥರ ನ್ಯೂಸ್ ಕೊಡ್ತಾ ಇದ್ರಿ. ಹಿಂಗೆ ನಿಮ್ಮ ಚಾನಲ್ ಮುಂದುವರಲಿ ಅಂತ ಆಸೆ ವ್ಯಕ್ತಪಡಿಸ್ತೇನೆ. ನೀವು ಹಾಗೆ ನಿಮ್ಮ ಹಾಗೆ ಕೂಡ ಸಾಕಷ್ಟು ಜನ ಕಲಿಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ. ಸೊ ಅವರಿಗೂ ಒಂದು ಮೆಸೇಜ್ ಹೇಳೋದಿದ್ರೆ ನಿಮ್ಮ ಕಡೆಯಿಂದ? ನೋಡಿ, ಕಲಿಯುವಿಕೆ ಅದು ನಿರಂತರವಾದ, ಅದಕ್ಕೆ ಎಂಡ್ ಎಂಬುದೇ ಇಲ್ಲ. ಸೊ ಎವ್ರಿ ಮೊಮೆಂಟ್ ಎವ್ರಿ ಡೇ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್. ಹೀಗಾಗಿ ಆಸಕ್ತಿ ಬೆಳೆಸ್ಕೋಬೇಕು ಎಲ್ಲರೂ. ಆಸಕ್ತಿ ಮತ್ತು ಆತ್ಮವಿಶ್ವಾಸ, ಏಕಾಗ್ರತೆ ಬೆಳೆಸ್ಕೊಂಡ್ರೆ ತಾವು ಕೂಡ ಸಾಧಕರಾಗ್ಬೋದು. ಓಕೆ ಸರ್, ನಮ್ಮ ನಾನು ಎಲ್ಲ ಕಡೆ ಹೇಳೋದು ಹಾರ್ಡ್ ವರ್ಕು, ಡೆಡಿಕೇಶನ್ ಜೊತೆಗೆ ABCD ಭಾಳ ಇಂಪಾರ್ಟೆಂಟ್. ABCD ಮೀನ್ಸ್ ನಾಟ್ ಅಲ್ಫಾಬೆಟ್. A for attitude, B for bravery, C for commitment and D for determination. You have to follow all these points. ಖಂಡಿತ ಹೌದು ಸರ್. ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ಆಯಿತು. ಗ್ಯಾರಂಟಿ ನ್ಯೂಸ್ ನಮ್ಮ ರಾಧಾ ಮೇಡಮ್ ಅವರಿಗೆ ಹಾಗೂ ನಮ್ಮ ಎಲ್ಲ ಎಂಟೈರ್ ಟೀಮಿಗೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವತ್ತಿನ ಸಂಚಿಕೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿತ್ತು ಅನ್ಬೋದು. ನಾವು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ವಾ ಗಾದೆ ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ. ಖಂಡಿತ ಯಾರೆಲ್ಲ ಏನೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇದು ಒಂದು ಎಪಿಸೋಡ್ನ ನೋಡಿದ್ರೆ ನೀವು ಒಂದು ಸ್ಫೂರ್ತಿ, ಹೌದು ಸಾಧ್ಯ, ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.